ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಿಮ್ಮ ಆರ್ಡ್ರು ಈ ಥರ ಆಗ್ಬಿಟ್ಟಿದೆಯಾ? ಸೀರೆಗಳನ್ನೆಲ್ಲ ತೆಕ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆಯಾ? ಅದಕ್ಕೆ ನಾನಿವತ್ತು ಒಂದು ಒಳ್ಳೆ ಪ್ರಾಡಕ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಅರೇಂಜ್ ಮಾಡೋದು ಹೆಂಗೆ ಅಂತ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಿಮ್ಮ ಮನೆಯಲ್ಲಿ ಈ ಥರ ಕಾಟನ್ ಪಂಚೆಗಳಿರ್ಬೋದಲ್ಲ, ನಿಮ್ಮ ಅಪ್ಪನೋ ಅಜ್ಜನೋ ಯಾರೋ ಉಟ್ಕೊಳ್ಳೋದು, ಇಲ್ಲ ಅಂದರೆ ಮಲ್ ಬಟ್ಟೆ ತಂದ್ಕೋಬೋದು, ಇಲ್ಲ ಅಂದರೆ ಆರ್ಗೆಂಜಾ ಕ್ಲಾತ್ ತಂದ್ಕೋಬೋದು. ಸ್ವಲ್ಪ ಗಾಳಿ ಆಡೋ ಅಂಥ ಕಾಟನ್ ಬಟ್ಟೆನ ತಗೋಬೇಕು. ನಾನು ಈ ಥರ ಪಂಜಿನ ತಗೊಂಡಿದ್ದೀನಿ. ತೆಳುವ ಇರಬೇಕು ಫ್ರೆಂಡ್ಸ್, ಇದು ತೆಳುವ ಇದ್ದಷ್ಟು ಚೆನ್ನಾಗಾಗುತ್ತೆ. ಅದನ್ನು ಈ ಥರ 3 ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 3 ಆದರೂ ಹಾಕ್ಕೋಬೋದು, ಇಲ್ಲ 2 ಆದರೂ ಹಾಕ್ಕೋಬೋದು. ಇದು ಸರ್ಪ್ರೈಸು, ಏನು ಅಂತ ಹೇಳ್ತೀನಿ ಆಮೇಲೆ. ಈ ಥರ 3 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಪೀಸ್ ಇರಬೇಕು. ಇದ್ರ ಸೈಜ್ ಏನು ಅಂತ ಹೇಳ್ತೀನಿ. ಇದು 16 ಇಂಚು ಅಗಲ, 19 ಇಂಚು ಉದ್ದ ಇದೆ. 16 ಇಂಚು ಅಗಲ, ಆಮೇಲೆ 19 ಇಂಚು ಉದ್ದ. ಇದು ಒಂದು ಪೀಸು. ಇನ್ನೊಂದು ಪೀಸು ಸೇಮ್ 16 ಇಂಚು ಅಗಲ, ಆಮೇಲೆ 16 ಇಂಚು ಅಗಲ, ಆಮೇಲೆ 15 ಇಂಚು ಉದ್ದದಲ್ಲಿ ತಗೊಂಡಿದ್ದೀನಿ. ಇದು ಹೀಗೆ ಬರುತ್ತೆ. ಆಮೇಲೆ ಇನ್ನೊಂದನ್ನು 16 ಇಂಚು ಅಗಲ, ಈ ಥರ 16 ಇಂಚು ಅಗಲ, ಆಮೇಲೆ 10 ಇಂಚು ಉದ್ದದಲ್ಲಿ ತಗೊಂಡಿದ್ದೀನಿ. ಇದನ್ನು ಈಗ ಹೆಂಗೆ ಹೊಲಿಯೋದು ಅಂತ ತೋರಿಸ್ತೀನಿ. ಇದು ಒಂದು ಸೈಡು ಸ್ಟಿಚ್ಚಿಂಗ್ ಬಂದ್ಬಿಡುತ್ತೆ, ಇನ್ನೊಂದು ಸೈಡ್ ಇದೆಯಲ್ಲ ಇದನ್ನು ಮಡಚಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಇಲ್ಲಿ ತನಕನೂ ಸ್ಟಿಚ್ ಮಾಡ್ಕೋಬೇಕು. ಮಡಚಿ ಎಲ್ಲದನ್ನು ಅದೇ ಥರ ಡಬಲ್ ಫೋಲ್ಡ್ ಮಾಡಿ ಈ ಥರ ಮಡಚಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಅದೇ ಥರ ಸ್ಟಿಚ್ ಮಾಡ್ಕೋತೀವಿ. ಈ 16 ಇಂಚ್ ಏನು ಅಗಲ ಇದೆಯಲ್ಲ ಇದರಲ್ಲಿ ಮಾಡಬಾರ್ದು, ಈ ಸೈಡೆಲ್ಲ ಮಾಡಬಾರ್ದು, ಇಲ್ಲಿ ಮಾಡಬೇಕು. 16 ಇಂಚ್ ಅಗಲದ ಕಡೆನೇ ಮಾಡಬೇಕು, ಉದ್ದದಲ್ಲಿ ತಗೋಬಾರ್ದು. ಇದನ್ನು ಸ್ಟಿಚ್ ಮಾಡ್ತೀನಿ. ಇದು 3 ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದು ಈ ಥರ ಚಿಕ್ಕ ಪೀಸನ್ನು ಇಟ್ಕೋಬೇಕು. ಈ ಸ್ಟಿಚ್ ಮಾಡಿರೋದು ಹೊರಗಡೆ ಬಂದಿದೆ, ಈ ಕಡೆ ಇದೆ. ಈ ಪೀಸನ್ನು ಇಟ್ಕೋಬೇಕು. ದೊಡ್ಡ ಪೀಸು ಸ್ಟಿಚ್ ಮಾಡಿರೋದನ್ನು ಮೂಲೆಗೆ ಕರೆಕ್ಟಾಗಿ ಇಟ್ಕೋಬೇಕು. ಇದು ಕೂಡ ಹೊರಗಡೆ ಬರೋ ಥರ ಇಡಬೇಕು. ಸ್ಟಿಚ್ ಮಾಡಿರೋದು ಹೊರಗಡೆ ಬರಬೇಕು. ಮೀಡಿಯಮ್ ಸೈಜ್ ಇರ್ತದೆ, ಅದನ್ನು ಕೂಡ ಇದ್ರ ಜೊತೆ ಜೋಡಿಸ್ಕೋಬೇಕು. ಇದು ಸ್ಟಿಚ್ ಮಾಡಿರೋದು ಮೇಲ್ಗಡೆ ಬರಬೇಕು. ಈ ಥರ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಇಲ್ಲೆಲ್ಲ ಒಂದೊಂದು ಪಿನ್ ಮಾಡಿಕೊಂಡು ಈ 3 ದಿಕ್ಕಿಗೂ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇದೆಲ್ಲ ಇರೋ ಕಡೆ ಸ್ವಲ್ಪ ಡಬಲ್ ಸ್ಟಿಚ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು ಅದನ್ನು. ಈಗ ಇದನ್ನು ಸ್ಟಿಚ್ ಮಾಡ್ತೀನಿ. ಈಗ ಇದು ಎಲ್ಲ ಕಡೆ ಸ್ಟಿಚ್ ಮಾಡಿ ರೆಡಿಯಾಗಿದೆ. ಇದನ್ನು ಸೀದಾ ಮಾಡ್ಕೊತೀನಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ
ಇಲ್ಲಿ 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 ಒಂದೊಂದು ಹುಕ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಗುಂಡಿ ಹಾಕಿ ಇದನ್ನು ಸೆಕ್ಯೂರ್ ಮಾಡಬೇಕು. ಅದಕ್ಕೆ 15 ಇಂಚಿಂದು ಈ ಥರ ಒಂದು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಈಗ ಈ ಥರ 2 ಲೂಪ್ ಮಾಡಿ ಇಲ್ಲಿ ಗುಂಡಿ ಹಚ್ಕೋಬೇಕು. ನಾನು ಗುಂಡಿ ಇರಲಿಲ್ಲ ಅಂತ ಮಣಿ ಹಾಕಿದ್ದೀನಿ. ಅದನ್ನು ಈ ಥರ ಸಿಕ್ಕಾಕ್ಸಿದ್ರೆ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇಂಥದ್ದು ತುಂಬ ವೆರೈಟಿ ತುಂಬ ಮಾಡಿಟ್ಕೊಂಡ್ರೆ ಎಲ್ಲ ಸೀರೆಗಳಿಗೂ ಹಾಕ್ಕೋಬೋದು. ಇದರಲ್ಲೊಂದು ಸರ್ಪ್ರೈಸ್ ಇದೆ ಅಂದಿದ್ನಲ್ಲ, ಇಲ್ಲಿ ಸೀರೆ ಇಟ್ಕೋಬೋದು. ಇನ್ನೊಂದು ಇಲ್ಲಿ ಖಾನೆ ಥರ ಬಂದಿದೆಯಲ್ಲ, ಇದರೊಳಗೆ ಅದೇ ಸೀರೆದು ಬ್ಲೌಸ್ ಹಾಕಿ ಇಟ್ಕೋಬೋದು. ಈ ಥರ ದೊಡ್ಡ ದೊಡ್ಡ ರೇಷ್ಮೆ ಸೀರೆಗಳನ್ನೆಲ್ಲ ನಾವೊಂದೇ ಅಲ್ಲ, ನಮ್ಮ ಮಕ್ಕಳು ಉಟ್ಕೋಬೇಕು, ಹಂಗೆ ಇಟ್ಕೋಬೇಕಲ್ಲ. ಅದಕ್ಕೆ ಈ ಥರ ಕವರನ್ನು ಮಾಡಿ ಹಾಕಿಟ್ಕೊಂಡ್ರೆ ನೀಟಾಗಿರುತ್ತೆ. ಜೋಡಿಸೋದು ಸುಲಭ, ಆಮೇಲೆ ಇಟ್ಕೊಳ್ಳೋದು ಸುಲಭ, ಚೆನ್ನಾಗಿರುತ್ತೆ. ಈ ಥರ ವರ್ಕಿರೋ ರೇಷ್ಮೆ ಸೀರೆಗಳಂತೂ ತುಂಬಾ ಹ್ಯಾಂಡ್ಲ್ ಮಾಡೋದು ಕಷ್ಟ. ಇದು ಅದರಲ್ಲಿ ಇನ್ನೊಂದು ಪುಟ್ಟ ಖಾನೆ ಒಳಗಡೆ ಮಾಡಿದ್ನಲ್ಲ, ಅದರಲ್ಲಿ ಈ ಥರ ವರ್ಕ್ ಮಾಡಿರೋ ಬ್ಲೌಸನ್ನು ಇಟ್ಟರೆ ಒಂದೇ ಕಡೆ ಸಿಗುತ್ತೆ, ಕರೆಕ್ಟಾಗಿರುತ್ತೆ. ವರ್ಕ್ ಎಲ್ಲ ಬೇರೆ ಸೀರೆಗಳ ಜೊತೆ ಸೇರಿಕೊಂಡು ಕೆಟ್ಟೋಗೋದು ಆ ಥರ ಏನೂ ಆಗಲ್ಲ ಫ್ರೆಂಡ್ಸ್. ಎಷ್ಟು ನೀಟಾಗಿರುತ್ತೆ ಅಲ್ವಾ? ಹಿಂಗೆ ನೋಡಿದ್ರೆ ಈ ಕಲರ್ ಗೊತ್ತಾಗುತ್ತೆ ಯಾವ ಸೀರೆ ಅಂತ. ಇಲ್ಲಾಂದರೆ ಇದಿಷ್ಟು ಓಪನ್ ಮಾಡಿ ಪ್ಲಾಸ್ಟಿಕ್ ಬೇಕಾದ್ರೆ ಹಾಕ್ಕೋಬೋದು. ನಾನು ಹಾಕಿಲ್ಲ ಇದಕ್ಕೆ. ಇಷ್ಟೊಂದು ಕವರ್ಗಳು ಮಾಡಿಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಈ ಥರ ನೀಟಾಗಿ ಜೋಡಿಸಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನೀಟಾಗಿ ಇದೆ. ಈ ಥರ ವರ್ಕ್ ಎಲ್ಲ ಮಾಡಿಸ್ಕೊಂಡಿರ್ತೀವಲ್ಲ, ಇದೆಲ್ಲ ಬೇರೆದ್ರ ಜೊತೆ ಸೇರಿಕೊಂಡು ಸಿಕ್ಕಿ ಹರಿದು ಏನೂ ಆಗಲ್ಲ. ಬ್ಲೌಸಿಗಾಗಿ ಇದೊಂದು ಪೋರ್ಷನ್ ಮಾಡ್ಕೊಂಡಿದ್ನಲ್ಲ, ಈ ಥರ ಅದ್ರೊಳಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಆ ಥರ ವೆಲ್ಕ್ರೋ ಬೇಕಾದ್ರೂ ಹಚ್ಕೋಬೋದು. ವೆಲ್ಕ್ರೋ ಹಚ್ಚೋಣ ಅಂತ ಖಾಲಿ ಬಿಟ್ಟಿದ್ದೀನಿ. ಎಲ್ಲ ಸೀರೆಗಳನ್ನು ನೀಟಾಗಿ ಮಡಿಸಿ ಇದರೊಳಗೆ ಜೋಡಿಸಿ ಇಟ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. ಮಲ್ ಬಟ್ಟೆ ಇರೋದ್ರಿಂದ ನೀಟಾಗಿರುತ್ತೆ. ಮೈಸೂರು ಸಿಲ್ಕ್ ಅಂತೂ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲದವರಿಗೂ ಇಟ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಜೋಡಿಸಿ ನೀಟಾಗಿ ಇಟ್ಕೊಂಡು ಎಷ್ಟು ನೀಟಾಗಿ ಆಗ್ತಿದೆ ನೋಡಿ ಫ್ರೆಂಡ್ಸ್. ಕಾಣ್ತಾ ಇರುತ್ತೆ ಯಾವ ಸೀರೆ ಇಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈ ಥರ ಜೋಡಿಸಿ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ ಜೋಡಿಸಿ ಇಟ್ಕೋಬೋದು. ಇನ್ನೂ ಅಷ್ಟನ್ನು ಬಟ್ಟೆಯಲ್ಲಿ ಗಂಟು ಕಟ್ಟಿಟ್ಟಿದ್ದೀನಿ, ಕೆಲವನ್ನ ಹಾಗೆ ಇಟ್ಟಿದ್ದೀನಿ.
ಇನ್ನು ಈ ಥರ ಕವರ್ಗಳನ್ನು ಮಾಡಿ ಹಾಕಿಟ್ಟ ಮೇಲೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.